ಹರಿ ಓಂ ಹರೇ ಶ್ರೀನಿವಾಸ. ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಹೊಸ್ತಿಲು ಹುಣ್ಣಿಮೆ ಹಾಗೂ ಗುರುದತ್ತ ಸ್ವಾಮಿ ಜಯಂತಿ ಇದೆ. ಜಯಂತಿಯ ಪ್ರಯುಕ್ತ ತುಂಬಾ ಕಡೆ ಇವತ್ತು ದತ್ತಾತ್ರೇಯ ಸ್ವಾಮಿಯವ್ರಿಗೆ ಒಂದು ಪೂಜೆ, ಒಂದು ಅಭಿಷೇಕ, ಅಲಂಕಾರ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸ್ನೇಹಿತರೆ, ನಿಮ್ಮ ಮನೆಗಳಲ್ಲೂ ನೀವು ಇವತ್ತು ಒಂದು ದತ್ತಾತ್ರೇಯನ ಫೋಟೋ ಇದ್ರೆ ಒಂದು ಮನಸ್ಸಲ್ಲಿ ಒಂದು ಸ್ಮರಣೆ ಮಾಡುತ್ತಾ ಒಂದು ಆರಾಧನೆ ಮಾಡಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಯಾಕಂದ್ರೆ ಇವತ್ತು ರಾಘವೇಂದ್ರ ಸ್ವಾಮಿಯವರು, ಸಾಯಿಬಾಬಾ ಅವರು, ಗುರುದತ್ತ ಸ್ವಾಮಿಯವರು ಎಲ್ಲ ಗುರುವಾರ ಆ ದೇವರುಗಳಿಗೆ ನಾವು ಆರಾಧನೆ ಮಾಡುವಂತ ದಿನ, ಶ್ರೇಷ್ಠವಾದ ದಿನ. ಗುರುವಾರ ಅಂದ್ರೆ ಗುರುಬಲ ಬರುತ್ತೆ. ಹಾಗಾಗಿ ಇವತ್ತು ಮರಿದಂಗೆ ನೀವೆಲ್ಲಾರು ಗುರುದತ್ತ ಸ್ವಾಮಿಯನ್ನ, ದತ್ತಾತ್ರೇಯ ಸ್ವಾಮಿಯವ್ರಿಗೆ ನೀವು ತಪ್ಪದೇ ಪೂಜೆ ಮಾಡಿ. ಮನೆಯಲ್ಲಿ ಏನಾರ ನೀವು ದತ್ತಾತ್ರೇಯ ಸ್ವಾಮಿ ಫೋಟೋ ಇಟ್ಕೊಂಡಿದ್ರೆ ಆ ಫೋಟೋನ ಕ್ಲೀನಾಗಿ ಸ್ವಚ್ಛ ಮಾಡಿ, ಆ ಜಾಗನ ಸ್ವಚ್ಛ ಮಾಡಿ, ಒಂದು ಸಣ್ಣದೊಂದು ಮಣೆ ತಗೊಂಡು ಆ ಮಣೆ ಮೇಲೆ ಒಂದು ರಂಗೋಲೆ ಬಿಡಿಸಿ, ಆ ಮಣೆ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿ ಇಟ್ಬಿಟ್ಟು ಅಕ್ಕಿ ಮೇಲೆ ನೀವು ಒಂದು ಫೋಟೋ, ಏನು ದತ್ತಾತ್ರೇಯ ಸ್ವಾಮಿಯವ್ರದ್ದೊಂದು ಫೋಟೋ ಇರುತ್ತಲ್ಲ, ಆ ದತ್ತಾತ್ರೇಯ ಸ್ವಾಮಿ ಫೋಟೋನ ಇಟ್ಟು ಅವ್ರಿಗೆ ಒಂದು ಹೂವನ, ಒಂದು ಎಲ್ಲೋ ಕಲರ್ ಹೂವು ಮುಡಿಸಿ, ಒಂದೇನೋ ಚಿಕ್ಕದೊಂದು ಚಿನ್ನದೊಂದು ಸರ ಇದ್ರೆ ಆ ಸ್ವಾಮಿಗೆ ಹಾಕ್ಬಿಟ್ಟು ಒಂದು ಹಾಲು, ಒಂದು ಸಕ್ಕರೆ, ಒಂದು ನೈವೇದ್ಯನ ಸ್ವಾಮಿ ಮುಂದೆ ಇಡಿ, ಒಂದು ಬಾಳೆಹಣ್ಣು ಇಡಿ, ಒಂದು ತೆಂಗಿನಕಾಯಿ ಹೊಡೆದು ಮನಸ ಇಚ್ಛೆ ಪ್ರಾರ್ಥನೆ ಮಾಡಿ. ಯಾಕಂದ್ರೆ ಇವತ್ತು ತುಂಬಾ ಶ್ರೇಷ್ಠವಾದ ಮತ್ತೆ ಪವಿತ್ರವಾದಂತಹ ಮತ್ತೆ ಅನ್ನಪೂರ್ಣೇಶ್ವರಿ ಜಯಂತಿನೂ ಇವತ್ತಿದೆಯಂತೆ. ಹಂಗಾಗಿ ಮೂರ್ ದೇವರುಗಳ ಜಯಂತಿಯ ಪ್ರಕಾರ ನಮ್ಗೆ ತುಂಬಾ ಫಲ ಸಿಗುತ್ತೆ ಪೂಜೆ ಮಾಡೋದ್ರಿಂದ. ನಮ್ಮನೆಗೂ ನೋಡಿ ಸ್ನೇಹಿತರೆ, ದತ್ತಾತ್ರೇಯ ಸ್ವಾಮೀಜಿಯವ್ರದ್ದು ಒಂದು ಫೋಟೋ ಇಟ್ಕೊಂಡಿದ್ದೀನಿ ನನ್ನ ಕಾಲದಿಂದ. ಆ ಸ್ವಾಮಿಯರಿಗೆ ನಾನು ಒಂದು ಮಂಟಪ ರೆಡಿ ಮಾಡಿ ಒಂದು ಫೋಟೋ ಇಟ್ಕೊಂಡು ಆ ಫೋಟೋ ಮೇಲೆ ಒಂದು ಹೂವು ಇಟ್ಟು, ಏನೋ ನಮ್ಮ ಮನೇಲಿ ಇರೋಂಥ ಒಂದು ಹಣ್ಣು, ಕಾಯಿ, ಒಂದು ಸಕ್ಕರೆ, ಹಾಲು, ಇವತ್ತೆಲ್ಲ ನನ್ನ ದತ್ತಾತ್ರೇಯ ಸ್ವಾಮಿಯರಿಗೆ ಒಂದು ನೈವೇದ್ಯನ ತೋರಿಸಿ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡೆ, ನಮ್ಗೆ ಯಾವ ದೋಷ ಇದ್ರು ನಿವಾರಣೆ ಆಗಲಿ, ನಮ್ಗೆ ಇವತ್ತು ಏನೇ ಒಂದು ಕೋರ್ಟಿನ ಕೆಲಸ ಇದ್ರು, ಜಮೀನಿನ ಕೆಲಸ ಅಡೆತಡೆ ಇದ್ರೆ ಇವೆಲ್ಲ ಶೀಘ್ರವಾಗಿ ನಮಗೆ ಪರಿಹಾರ ಆಗುವಂಥ ದಿನ ಅಂತ ಇವತ್ತು ನಾವು ಬೇಡ್ಕೊಳ್ಳೋದ್ರಿಂದ. ಹಾಗಾಗಿ ಸ್ವಾಮಿಯವ್ರನ್ನ ನಾನು ಮನಸ ಇಚ್ಛಾ ಪ್ರಾರ್ಥನೆ ಮಾಡಿಕೊಂಡು ಒಂದು ಪೂಜೆ ಸಲ್ಲಿಸ್ದೆ. ಮತ್ತೆ ಇವತ್ತು ಒಂದು ಶ್ವಾನಗಳಿಗೆ ನಾವು ಒಂದು ಕಾಯಿಸಿರೋ ಹಾಲು, ಹಸಿ ಹಾಲು ಹಾಕ್ಬಾರ್ದು, ಕಾಯಿಸಿರೋ ಅಂತ ಹಾಲನ್ನ ನಾವು ಆ ಶ್ವಾನಗಳಿಗೆ, ಅದ್ರ ಜೊತೆಗೆ ಒಂದು ಸ್ವಲ್ಪ ಅನ್ನ, ಬಿಸಿ ಅನ್ನನೇ ಹಾಕ್ಬೇಕು. ಅನ್ನನ ಹಾಕೋದ್ರಿಂದ ನಮಗೆ ಶತ್ರು ದೋಷ, ಭಯ, ಒಂದು ಪ್ರಾಣ, ಇವೆಲ್ಲ ತುಂಬಾ ಒಂದು ಪರಿಹಾರ ಆಗುತ್ತೆ. ಹಂಗಾಗಿ ಮರಿದೇನೆ ಇವತ್ತು ಶ್ವಾನಗಳಿಗೆ ಕೊನೆ ಪಕ್ಷ ಒಂದು ಬಿಸ್ಕೆಟ್ ಅನ್ನ ಹಾಕಿ, ಹಾಲು ತುಂಬಾ ಶ್ರೇಷ್ಠವಾದುದು, ಹಾಲು ಹಾಕಿ ಈ ತರ. ಮತ್ತೆ ಹಸುಗಳಿಗೆ, ಗೋಮಾತೆಗಳಿಗೆ 5 ಅಥವಾ 3 ಚಪಾತಿಗಳಿಗೆ ಒಂದು ಸ್ವಲ್ಪ ಸಕ್ಕರೆನೋ ಇಲ್ಲ ಬೆಲ್ಲನೋ ಬೇವ್ರು ಮಾಡ್ಬಿಟ್ಟು ತಿನ್ಸೋದ್ರಿಂದ ನಮ್ಗೆ ತುಂಬಾನೇ ಒಳ್ಳೇದಾಗುತ್ತೆ. ಯಾಕಂದ್ರೆ ಒಂದು ಗೋಮಾತೆಯಲ್ಲಿ 3 ದೇವರುಗಳು ನೆಲೆಸಿರ್ತಾರೆ. ಅಕಸ್ಮಾತ್ ಚಪಾತಿ ಇಲ್ಲ ಅಂದ್ರೆ ಒಂದು ಅಕ್ಕಿ ಬೆಲ್ಲನ ತಿನ್ಸೋದ್ರಿಂದನೂ ನಮ್ಗೆ ಒಂದು ಶುಭ ಫಲ ಆಗುತ್ತೆ. ಸ್ನೇಹಿತರೆ, ಎಲ್ಲಾರು ತಮ್ಮ ಮನೆಯಲ್ಲಿ ದತ್ತಾತ್ರೇಯನ ಫೋಟೋ ಇದ್ರೆ ಈ ತರ ಸಿಂಪಲ್ ಆಗಿ ಒಂದು ಪೂಜೆ ಮಾಡ್ಕೊಳ್ಳಿ. ಇಲ್ಲ ದತ್ತಾತ್ರೇಯ ಸ್ವಾಮಿ ಫೋಟೋ ಇಲ್ಲ ಅಂದ್ರೆ ನೀವು ದೇವಸ್ಥಾನಗಳಿಗೆ ಹೋಗಿ, ಅಕ್ಕಪಕ್ಕ ಎಲ್ಲಾನ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ. ಯಾಕಂದ್ರೆ ದತ್ತ ಜಯಂತಿ ಅಂತ ಮಾಡೋದು ವರ್ಷಕ್ಕೊಂದೇ ಸರಿ. ನಾವ್ ಯಾವ್ದೇ ಒಂದು ಹಬ್ಬ ಮಾಡಿದ್ರು ವರ್ಷಕ್ಕೊಂದೇ ದಿನ ಬರೋದ್ರಿಂದ ಅವತ್ತು ತುಂಬಾ ವಿಶೇಷವಾದ ಫಲ ನಮಗ್ ಸಿಗುತ್ತೆ. ನಾವ್ ಯಾವತ್ತೋ ಮಾಡೋದ್ಕಿಂತ ವಿಶೇಷ ದಿನ ಜಯಂತಿ ದಿನ ನಾವು ಮಾಡೋದ್ರಿಂದ ನಮ್ಗೆ ತುಂಬಾ ಫಲ ಸಿಗುತ್ತೆ ಸ್ನೇಹಿತರೆ. ಹಂಗಾಗಿ ಎಲ್ಲಾರು ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ನಿಮ್ಗೂ ಒಳ್ಳೇದಾಗ್ಲಿ. ಮತ್ತೆ ಇನ್ನೊಂದು ವಿಶೇಷವಾಗಿ ಏನು ಅಂದ್ರೆ, ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ ಪೌರ್ಣಮಿ ಪ್ರಯುಕ್ತ. ಎಲ್ಲಿ ನಿಮ್ಮ ಅಕ್ಕಪಕ್ಕ ದೇವಸ್ಥಾನಗಳಲ್ಲಿ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡ್ತಾರೋ ಅಲ್ಲಿ ಹೋಗಿ ಎಲ್ಲಾರು ಒಂದು ಪ್ರಸಾದ ತಗೊಂಡು ಮನೆಗೆ ಬನ್ನಿ, ಮನೆಗೆ ಬರ್ಬೇಕು. ಯಾಕಂದ್ರೆ ಮನೆಗೆ ಬಂದು ಮನೇಲಿರೋರ್ಗು ಕೊಟ್ಟು ನೀವು ತಿನ್ನೋದ್ರಿಂದ ತುಂಬಾ ಫಲ ಸಿಗುತ್ತೆ. ಪೌರ್ಣಮಿಯಿಂದನೇ ವಿಶೇಷ, ಅದ್ರಲ್ಲೂ ಇವತ್ತು ವಿಶೇಷವಾಗಿ ಅನ್ನಪೂರ್ಣೇಶ್ವರಿ ಜಯಂತಿ, ದತ್ತಾತ್ರೇಯ ಸ್ವಾಮಿ ಜಯಂತಿ, ಹಾಗೂ ಒಂದು ರಾಘವೇಂದ್ರ ಸ್ವಾಮಿಯರ ಆರಾಧನೆ ಮಾಡ್ತೀವಿ, ಸಾಯಿಬಾಬನ ಆರಾಧನೆ ಮಾಡ್ತೀವಿ. ಎಲ್ಲಾರು ಎಲ್ಲೋ ಕಲರ್ ಬಟ್ಟೆ ಹಾಕೊಂಡು ಸ್ವಾಮಿಗೆ ಎಲ್ಲೋ ಕಲರ್ ಒಂದು ಹೂವು ಇಟ್ಟು ತಪ್ಪದೆ ಈ ಪೂಜೆನ ಮಾಡಿ. ಯಾಕಂದ್ರೆ ವರ್ಷಕ್ಕೊಂದಿನ ಬರೋ ಜಯಂತಿ ದಿನ ನಾವು ಕೇಳೋದ್ರಿಂದ ಎಲ್ಲ ನೋಡಿ ಸುಮಾರು ಗುರು ಬಲಗಳು ಬರೋ ಅಂತ ದೇವರುಗಳೆಲ್ಲ ಇವತ್ತು ಗುರುವಾರನೇ ಬಂದಿರೋದ್ರಿಂದ ನಮ್ಗೆ ಒಂದು ಅದೃಷ್ಟದ ದಿನ ಅಂತ ನಾವು ಇವತ್ತು ನೆನ್ಸ್ಕೋಬಹುದು. ಸ್ನೇಹಿತರೆ, ಪ್ರತಿಯೊಬ್ರು ಮನೆ ಸ್ವಚ್ಛಗೊಳಿಸಿ ಒಂದು ಆರಾಧನೆ, ಒಂದು ಪೂಜೆ ಮಾಡಿ. ನಾವೇನು ಎಲ್ಲೆಲ್ಲೋ ಹೋಗಿ ನಾವು ಟೈಮ್ ಪಾಸ್ ಮಾಡೋದ್ಕಿಂತ ಒಂದು ವಿಶೇಷ ದಿನಗಳಲ್ಲಿ ನಾವು ಒಂದು ದೇವಸ್ಥಾನಗಳಿಗೆ ಹೋಗಿ
ಕೇಳ್ಕೊಬರೋದ್ರಲ್ಲಿ ತಪ್ಪೇನಿಲ್ಲ. ನಿಮ್ಮ ಇಷ್ಟಾರ್ಥ ಈಡೇರಲಿ. ನಿಮ್ಮ ಕೋರ್ಟ್ ಕೇಸ್ಗಳಿದ್ರೆ ಅವು ತೀರ್ಮಾನ ಆಗಲಿ. ಮದುವೆ ಆಗದೆ ಇರೋ ಮಕ್ಳುಗಳಿದ್ರೆ, ಎಜುಕೇಶನ್ ಪ್ರಾಬ್ಲಮ್ ಇದ್ರೆ, ಒಂದು ಉದ್ಯೋಗದ ಪ್ರಾಬ್ಲಮ್ ಇದ್ರೆ, ಯಾಕಂದ್ರೆ ಗುರುಬಲ ಇದ್ರೇನೆ ನಾವು ಯಾವುದೇ ಒಂದು ಮುಂದಕ್ಕೆ ಹೋಗ್ಬೇಕು, ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಲಕ್ಷ್ಮಿ ಅಂದ್ರೂ ಸಾಲದು, ಅದ್ರ ಜೊತೆಗೆ ಗುರುಬಲ ಇರಬೇಕು. ಹಾಗಾಗಿ ನಾವು ಗುರುಬಲ ಬರಬೇಕು ಅಂದ್ರೆ ನಾವು ಆದಷ್ಟು ಗುರುರಾಯರ, ಒಂದು ದತ್ತಾತ್ರೇಯನ, ಒಂದು ಸಾಯಿಬಾಬಾವ್ರನ್ನ ಆರಾಧನೆ ಮಾಡಬೇಕು. ಅದರಲ್ಲೂ ಗುರುವಾರ ತಪ್ಪದೆ ಯಾವುದೇ ಗುರುವಾರ ಬಂದ್ರು ಮನೆಗಳಲ್ಲಿ ಯೆಲ್ಲೋ ಕಲರ್ ಒಂದು ಹೂವು ಇಡಿ, ನೀವು ಯೆಲ್ಲೋ ಕಲರ್ ಒಂದು ಬಟ್ಟೆ ಹಾಕೊಂಡು ಪೂಜೆ ಮಾಡೋದ್ರಿಂದ ತುಂಬಾ ನಿಮ್ಗೆ ಗುರುಬಲ ಇಲ್ಲದೆ ಇದ್ದವ್ರಿಗೂ ಬರುತ್ತೆ. ಹಾಗಾಗಿ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಇವತ್ತು ಹೊಸ್ತಲು ಹುಣ್ಣಿಮೆ ಇರೋದ್ರಿಂದ ಹೊಸ್ತಲು ಪೂಜೆ ಮಾಡಿ. ಯಾಕಂದ್ರೆ ಮನೆಗೆ ಮುಖ್ಯವಾದ ದ್ವಾರನೇ ಹೊಸ್ತಲು, ಅಲ್ಲಿಂದನೇ ನಮ್ಗೆಲ್ಲಾ ಲಕ್ಷ್ಮಿಗೂ ಬರ್ಬೇಕಾಗಿರೋದು. ಹೊಸ್ತಲು ಪೂಜೆ ಮಾಡಿ ನಂತರ ನೀವು ದೇವ್ರ ಮನೆ ಒಳಗಡೆ ಎಲ್ಲ ಒಂದು ಪೂಜೆ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಗೆಲ್ಲಾ ಒಳ್ಳೇದಾಗ್ಲಿ. ದತ್ತ ಜಯಂತಿಯ ಶುಭಾಶಯಗಳು. ದತ್ತನ ದೇವಸ್ಥಾನಕ್ಕೆ ಹೋಗದೆ ತಪ್ಪಬೇಡಿ. ಪ್ರತಿಯೊಬ್ರು ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರಸಾದ ತಗೋ